ಗುರು 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 ಏನ್ ಗುರು ಇದು? ಪ್ರಶಾಂತ್ ನೀಲ್ ಫಸ್ಟ್ ಆಫ್ ಆಲ್ ನ್ಯಾಟ್ಸ್ ಆಫ್. ಯಾಕಂದ್ರೆ ಈ ತರ ಮೂವಿ ಪ್ರಶಾಂತ್ ನೀಲ್ ಕಡೆಯಿಂದನೇ ಆಗೋದು. ಅಂಡ್ ಈ ತರ ಸ್ಟೋರಿ ಟೆಲ್ಲಿಂಗ್ ಆಗಿರ್ಲಿ, ಈ ತರ ಗ್ಲಿಮ್ಸ್ ಆಗಿರ್ಲಿ, ಪ್ರಶಾಂತ್ ನೀಲ್ ಕಡೆಯಿಂದನೇ ಆಗೋದದು. ಫಸ್ಟ್ ಆಫ್ ಆಲ್ ಕ್ರೇಜಿ ಇತ್ತು ಹೇಳ್ಬೇಕಂದ್ರೆ. ಸೊ ನಾನು ಫೈನಲಿ ಗ್ಲಿಮ್ಸ್ ನೋಡಿದೆ NTRದು ಡ್ರ್ಯಾಗನ್. ಸೊ ಫಸ್ಟ್ ಆಫ್ ಆಲ್ ಚೆನ್ನಾಗಿತ್ತು. ಆ್ಯಂಡ್ ತುಂಬಾನೇ ಕ್ಯಾರೆಕ್ಟರ್ಸ್ ಇದ್ದಾರೆ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಇದರಲ್ಲಿ. ಆ್ಯಂಡ್ ಪ್ರಶಾಂತ್ ನೀಲ್ ಬಗ್ಗೆನೇ ಮಾತಾಡಬೇಕು ಒಂದು ಫ್ಯೂ ಸೆಕೆಂಡ್ಸು. ಯಾಕಂದರೆ ಅವರ ನಾನು ಉಗ್ರಮಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಉಗ್ರಮು ಮಸ್ತಾಗಿತ್ತು. ಮೀನ್ಸ್ ನಾನು ಒಂದೇನಾದ್ರೆ ಬೇಜಾರು ಅದನ್ನು ಥಿಯೇಟರ್ ನೋಡೋಕ್ಕಾಗಿಲ್ಲ. ನನಗೇನಂದ್ರೆ ಬೇಜಾರು, ನಾನು ಥಿಯೇಟ್ರಲ್ಲಿ ನೋಡೋಕ್ಕಾಗಿಲ್ಲ ಉಗ್ರಮು. ಟಿ ವಿದಲ್ಲೆಲ್ಲ ನೋಡಿದ್ದೆ, ಅವಾಗೊಂದು ಸಖತ್ತಾಗಿತ್ತು. ಆ್ಯಂಡ್ KGF ಚಾಪ್ಟರ್ 1, KGF ಚಾಪ್ಟರ್ 2, ಸಲಾರ್, ಈ 3 ಮೂವಿ ಒಂದೊಂದು ಕ್ರೇಜಿ, ನಿಜವಲ್ಲೂ ಸಖತ್ತಾಗಿತ್ತು. ಎಲ್ಲೂ ಒಂದು ಬೇಜಾರು ಅನಿಸಿಲ್ಲ. ಇಂಡಿಯನ್ ಮೂವೀಸ್ ಯಾವ ಥರ ಬೇಕು ಆ ಥರ ಮಾಡ್ತಾರೆ, ಆ ಥರ ಮಾಸ್ ಮಸಾಲ ಮಾಡ್ತಾರೆ. ಆ್ಯಂಡ್ ಕ್ರೇಜಿ ಇತ್ತು ಎಂಡ್ ಆಫ್ ದ ಡೇ. ಅದೇ ಒಂದು ಇದರಲ್ಲಿ ಅದೇ ಒಂದು ಸ್ಟೈಲಲ್ಲಿ ಅದೇ ಒಂದು ಸ್ವಲ್ಪ ಕಾಪಿ ಮಾಡಿ ಮೀನ್ಸ್ ಅದೊಂದು ಸ್ವಲ್ಪ ವಿಯರ್ಡ್ ಅನಿಸ್ತು. ಲೈಕ್ ಬನೀನಿಂದ ಹಿಡ್ದು ಎಲ್ಲ ಸಲಾರ್ದೇ ಇದೆ. ಆಮೇಲೆ ಆ ಕತಿ ಸೀನ್ ನೀವು ಗ್ಯಾಪ್ನ ಇರ್ಬೋದು, ಅದು ನಂಗೆ ನಿಜವಾಗ್ಲೂ KGFದಾಗ ಯಾವುದೋ ಅಂಬಿಡ್ದು ಒಂದು ಫ್ಯೂ ಸೆಕೆಂಡ್ಸು. ಸೊ ಸ್ವಲ್ಪ ಸೀನ್ಸ್ ಹಂಗೆ ಅನಿಸ್ತು ನನಗೆ. ಆದ್ರೆ ಅದು ಬಿಟ್ಟರೆ ಇದರಲ್ಲೂ ಅಷ್ಟೇ ಅದೇ ಸ್ಟೈಲ್, ಅದೇ ಓಲ್ಡ್ ಸ್ಟೈಲ್, ಅದೇ ಡಾರ್ಕ್ ಥೀಮ್. ಆ್ಯಂಡ್ ಈ ಸರಿ ಸ್ವಲ್ಪ ಕಲರ್ಸಲ್ಲಿ ಆಟ ಆಡಿದ್ದಾರೆ. ಲೈಕ್ ನೀವು ವಿಜುವಲ್ಸ್ ನೋಡ್ಬೋದು, ಲೈಕ್ ರೆಡ್ ಆಗಿರಲಿ, ಬ್ಲೂ ಆಗಿರ್ಲಿನೂ ಎಲ್ಲ ಕಲರ್ಸ್ನ ತುಂಬಿಸಿದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಚೆನ್ನಾಗಿದೆ ನೋಡೋಕ್ಕೆ, ಎಲ್ಲೋ ಒಂದು ಕಡೆ ಅದು ಕ್ಲಿಕ್ ಆಗ್ತೈತೆ. ವಿಜುವಲ್ಸ್ ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ಗ್ಲಿಮ್ಸ್ ನೀವು ನೋಡಬೇಕು, ಫುಲ್ ಗ್ಲಿಮ್ಸ್ ಏನಿದೆ ವಾವ್ ಅಷ್ಟೇ. ಜಸ್ಟ್ ಒನ್ ವರ್ಡಲ್ಲಿ ವಾವ್ ಅಂತ ಮುಗಿಸ್ಬೇಕು, ಯಾಕಂದರೆ ಅಷ್ಟು ಕ್ರೇಜಿ ಆಗಿದೆ ಗುರು. ಆ್ಯಂಡ್ NTR ಎಂಟ್ರಿ ಆಗಿರಲಿ, ಆಮೇಲೆ ಆ ಲೈನಿಂದ ಆಗಿರಲಿ, ಒಂದು ಲೈನ್ ಹೇಳ್ತಾರೆ, ಇದು ಗಾಡ್ ರೆಸ್ಟೆಡ್ ಆನ್ 7th ಡೇ ದೆನ್ ದ ಡೆವಿಲ್ ವಾಸ್ ಬಾರ್ನ್. ಸೊ ಅಲ್ಲಿ NTR ಎಂಟ್ರಿ ಆಗಿರಲಿ, ಲೈಕ್ ಎಲ್ಲ ಸತ್ತಿದ್ದಾರೆ, ಅಲ್ಲೂ NTR ನಿಂತಿದ್ದಾರೆ. ಸೊ ಅದೊಂಥರ ಕ್ರೇಜಿ ಇತ್ತು. ಸೊ ಈ ಮೂವಿ ಅಂತೂ ನನ್ಗೆ ಗೊತ್ತಿರೋ ಪ್ರಕಾರ ಚೆನ್ನಾಗೇ ಓಡುತ್ತೆ. ತುಂಬ ಜನ ಇವಾಗ ಕ್ರಿಟಿಸೈಸ್ ಮಾಡ್ಬೋದು, ಇದೇ ಥರ ಓಲ್ಡ್ ಸ್ಟೈಲು, ಜನರದು ಟೇಸ್ಟ್ ಚೇಂಜ್ ಆಗೈತೆ ಇವಾಗೆಲ್ಲ ಎಲ್ಲರೂ. ಬಟ್ ಪ್ರಶಾಂತ್ ನೀಲ್ ಅಂತ ಬಂದಾಗ ಡೆಫಿನೆಟ್ಲಿ ಓಡಿಸ್ತಾರೆ ಗುರು, ನಾನು ಅದಕ್ಕೆ ಗ್ಯಾರಂಟಿ ಕೊಡ್ತೀನಿ. ಬಿಕಾಸ್ ಅವ್ರು ಮಾಡೋದೇ ಅಂಥ ಮೂವಿಯೇ. ನಾನು ಇವಾಗೂ ಅಷ್ಟೇ ಹೇಳ್ತೀನಿ, ನೀವು KGF ನೋಡ್ರಿ, ನಾನು ಬೆಟ್ ಮಾಡ್ತೀನಿ ನೀವು ಇನ್ನೊಂದು ಸೈಡ್ ನೋಡಿದಾಗ ಅಷ್ಟೇ ಗೂಸ್ಬಂಪ್ಸ್ ಬರುತ್ತೆ. ಬಿಕಾಸ್ ಆ ಒಂದು ಮೂವಿನೇ ಹಂಗೆ ಬಿಲ್ಡ್ ಆಗ್ಬಿಟ್ಟೈತೆ. ಲೈಕ್ ನಾನು ರೀಸೆಂಟಾಗಿ ನೋಡಿದೆ ಪಾರ್ಟ್ 1 ಮತ್ತು ಪಾರ್ಟ್ ಅಟ್ ಅ ಟೈಮ್ ನೋಡಿದೆ. ನಂಗೆ ಎಲ್ಲೂ ಒಂದು ಕಡೆ ಬೋರ್ ಅನಿಸಿಲ್ಲ. ಆ ಥರ ಮೂವಿ ಬಿಲ್ಡ್ ಮಾಡ್ತಾರೆ, ಆ ಥರ ಒಂದು ಕ್ರೇಜಿನೆಸ್ ಸಿಗುತ್ತೆ ನೀವು ಆ ಮೂವಿ ನೋಡಿದಾಗ. ಸೊ ಅದರಿಂದ ನಾನಂತೂ ಇದಕ್ಕೆ ಹೋಗ್ತೀನಿ ಡೆಫಿನೆಟ್ಲಿ. ಸೊ ಗ್ಲಿಮ್ಸಿಂದ ಅಷ್ಟೊಂದು ನಾನು ಹೇಳಕ್ಕೆ ಹೋಗಲ್ಲ, ಒಂದಂತೂ ಹೇಳ್ತೀನಿ, ಕ್ಯಾರೆಕ್ಟರ್ದು ಮಸ್ತಾಗಿ ಕೊಟ್ಟಿದ್ದಾರೆ ಈ ಸರಿ. ಸೊ ಜಸ್ಟ್ ಹೋಪ್ ಮಾಡ್ತಾ ಇದ್ದೀನಿ ಸ್ಟೋರಿ ಒಂದು ಕ್ರೇಜಿ ಇದ್ಬಿಟ್ರೆ. ಗ್ಲಿಮ್ಸ್ ನೋಡಿದಾಗ ಸ್ಟೋರಿ ಇದೆ, ಸ್ಟೋರಿ ಕ್ರೇಜಿ ಅನಿಸ್ತಿದೆ. ಸೊ ಯಾವ ಥರ ಅದನ್ನು ಸ್ಕ್ರೀನ್ ಪ್ಲೇದ ಎತ್ಕೋಯ್ತಾರೆ, ಯಾವ ಥರ ಅದನ್ನು ಇಂಪ್ರೂವ್ ಮಾಡ್ತಾರೆ ಅನ್ನೋದೇ ಇವಾಗ ಇರೋದು. ಇನ್ನೂ ಟೈಮ್ ಇದೆ, 1 ವರ್ಷಗಳ ಟೈಮ್ ಇದೆ. ಸೊ ಡೆಫಿನೆಟ್ಲಿ ಏನೇನು ಮಿಸ್ಟೇಕ್ಸ್ ಇದೆ, ತುಂಬ ಜನ ಲೈಕ್ ನನಗೂ ಅದು ಫೀಲ್ ಆಯಿತು, AI ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ನನಗೂ ಕೂಡ ಲೇಟಾಗಿ. ಸೊ ಅದೆಲ್ಲ ಇಂಪ್ರೂವ್ ಆಗೋದೆ ಡೆಫಿನೆಟ್ಲಿ. ಸೊ ಇಷ್ಟೇ ನನ್ನ ರಿವ್ಯೂ ಆಗಿತ್ತು. ಇದೇ ಥರ ರಿವ್ಯೂ ನೋಡೋಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇಷ್ಟೇ ಗುರು, ಇದೇ ಥರ ಕ್ರೇಜಿ ಮಾಡ್ತಾರೆ, ನಾನು ಕ್ರೇಜಿ ಮಾಡ್ತಾ ಇರ್ತೀನಿ. ಇದೇ ಥರ ವಿಡಿಯೋದಲ್ಲಿ ಸಿಗ್ತಾರೆ ನಾನು.